ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ನಾನು. ನಾಗೇಂದ್ರ ಪ್ರಸಾದ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಜಮೀನಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ನಿಮ್ಮ ಅನುಭವ ಏನಾಯ್ತು ಅಂತ ಸರ್ ತುಂಬ ಚೆನ್ನಾಗಿದೆ ಸರ್. ಈಗ ನನಗೆ ನೀರೆಲ್ಲ ಮೊದಲನೇ ಬೋರ್ ಒಂದು 9 ಬೋರ್ ಆಗಿದೆ ಸರ್ ಈಗ ನಮಗೆ ಇದು ಒಟ್ಟಿಗೆ ಜಮೀನಲ್ಲಿ ಸರ್. ಸರ್ ನನಗೆ ಅಲ್ಡ್ರೆ ಹತ್ರ ಬರ್ತದೆ ಸರ್. ಅಲ್ಡ್ರೆ ಮತ್ತು ಮಾಕನಪುರ ದೇಪೇಗೌಡಪುರ ಸರ್ಕಲಲ್ಲಿ ಬರ್ತದೆ ಸರ್. ಅದು ತುಂಬ ಚೆನ್ನಾಗಿದೆ ಕೆಂಪು ಮಣ್ಣು. ಅಲ್ಲಿ ನಮಗೆ ನೀರದೇ ಅಭಾವ ಆಗ್ಬಿಟ್ಟಿದೆ ಸರ್. ಪಕ್ಕದಲ್ಲಿ ಕೆರೆ ಇತ್ತು, ಕೆರೆ ಯೋಜನೆಗೆ ಸೇರಿಸಿರಲಿಲ್ಲ. ಕೊನೆಗೆ ಧ್ರುವನಾರಾಯಣ ಸರ್ ಇದ್ದಾಗ ಒಂದು ಅಪ್ಲಿಕೇಶನ್ ಕೊಟ್ಟು ಸೇರಿಸಿದ್ದೀವಿ. ಈಗ ಅದು ಯೋಜನೆ ನಡೀತಾ ಇದೆ ಸರ್, ಇನ್ನೂ ಪೂರ್ಣಗೊಂಡಿಲ್ಲ. ಹಂಗಾಗಿ ನಂತರ ಅನುಕೂಲ ಆಗುತ್ತೆ ಸರ್. ನಾನು ಯೂಟ್ಯೂಬಲ್ಲೆಲ್ಲ ನಿಮ್ಮದು ನೋಡ್ತಾ ಇದ್ದೆ. ದೇವರಾಜ್ ಸರ್, ದೇವರಾಜ್ ರೆಡ್ಡಿ ಸರ್ ಬೋರ್ವೆಲ್ ರೀಚಾರ್ಜಿಂಗ್ದು ಚಿತ್ರದುರ್ಗ ಇದರಲ್ಲಿ ಇದಾಗಿದ್ದಾರೆ ಅಂತೇಳಿ ಈಗ ಗೊತ್ತಾಯಿತು ನಮಗೆ. ಅದು ನೋಡಿದ್ಮೇಲೆ ನಾವು ಮಾಡಬೇಕು ಅಂತೇಳಿ ಈಗ ಮಾಡಿದ್ದೀವಿ ಸರ್. ನಮ್ಮಲ್ಲೊಂದು ಮನೆ ಮಾಡಿದ್ದೀವಿ ಸರ್. ಆ ಮನೆಗೆ ಮುಂದ್ಗಡೆ ಎಲ್ಲ ನೀರೆಲ್ಲ ಸೋರಿ ಹೋಗಿ ಬೋರ್ವೆಲ್ ಒಳಗಡೆನೇ ಇಳಿಬೇಕು. ಚಾವಣಿ ಬಂದಂಥ ಮಳೆ ನೀರೆಲ್ಲ ಹೋಗಿ ಬೋರ್ವೆಲ್ಗೆ ಸೇರ್ತಾರೆ ಸರ್. ಈಗ ಸೀದಾ ಡೈರೆಕ್ಟ್ ಬಿಟ್ಬಿಟ್ಟಿದ್ದೀವಿ ಸರ್. ಬೋರ್ವೆಲ್ ಹೋಗ್ತಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಸರ್ ನನಗೆ ನೀರ್ದು ತುಂಬ ಪಿಕಪ್ ಆಯಿತು ಸರ್. ಆವಾಗ ಕಡಿಮೆ ಓಡ್ತಾಯಿತ್ತು ಸರ್, ಗ್ಯಾಪ್ ಬರ್ತಾಯಿತ್ತು. ನನಗೆ ಭಾಳ ಹಿಂಸೆ ಆಗ್ತಿತ್ತು, ಇಷ್ಟೊಂದು ನೀರು ಪೂರೈಸೋಕ್ಕಾಗಲ್ಲ ಅಂತ. ನಾನು ಮಾಡಿ ಬರೀ 2.5 ತಿಂಗಳು 3 ತಿಂಗಳು ಒಳಗಡೆ ಆಗಿದೆ ಸರ್. ಈಗ ಆವಾಗಲೇ ಇಂಪ್ರೂವ್ ಆಗಿದೆ ಸರ್. ನೀರು ಪ್ರತಿ ಮಳೆಯಲ್ಲೂ ನೀರು ಪೂರ್ತಿ ಒಂದು ಸ್ವಲ್ಪನೂ ವೇಸ್ಟ್ ಆಗಿಲ್ಲ ಸರ್. ಹಂಗಾಗಿದೆ. ನಂದು ಒಂದು 8 ಎಕರೆ ಬರ್ತದೆ ಸರ್. ಸರ್ 9 ಬೋರ್ ಹಾಕ್ಸಿದ್ದೀವಿ ಸರ್. 9 ಬೋರ್. ಹೌದು ಸರ್, ಹೌದು. ನಾನು ತಮ್ಮನ್ನು ಒಂದ್ಸರಿ ಫೋನ್ ಮುಖಾಂತರ ಭೇಟಿ ಮಾಡಿದೆ ಸರ್. ಆವಾಗ ನೀವು ಹೇಳಿದ್ರಿ ನಾನು ಬೋರ್ ಹಾಕೋಕ್ಕಂತೂ ಬರಲ್ಲ ಅಂದ್ರಿ. ಯಾಕೆ ಸರ್ ಅಂತ ನಾನು ಪ್ರಶ್ನೆ ಮಾಡಿದೆ ತಮ್ಮನ್ನ. ಆಗ ನೀವು ಹೇಳಿದ್ರಿ ಇಲ್ಲ, ಬೋರ್ ಹಾಕಿ ಭೂಮಿ ಹಾಳಾಗ್ತಾಯಿದೆ, ಸುಮ್ಮನೆ ಪ್ರತಿಯೊಂದು ಬೋರ್ ಹಾಕೋ ಬದಲು ಬೋರ್ನೇ ರೀಚಾರ್ಜಿಂಗ್ ಮಾಡಿದ್ರೆ ನಿಮಗೆ ಒಂದು ಬೋರಲ್ಲೇ ಪೂರ್ತಿ 1 ಅಥವಾ 2 ಬೋರಲ್ಲಿ ನೀರು ಸಪ್ಲೈ ಆಗುತ್ತೆ ಅಂತ ತಾವು ಹೇಳಿದ್ರಿ. ಅದು ನೋಡಿ ನನಗೆ ಇಲ್ಲ ಇದು ಸರ್ ಏನು ಹೇಳಿದರೆ ಅದನ್ನು ಮಾಡಬೇಕು ಅನ್ನೋ ಮನಸ್ಸಲ್ಲಿ ಬಂತು. ಹಂಗಾಗಿ ಆ ಕಾರ್ಯಕ್ರಮನೇ ಮಾಡ್ತಾಯಿದ್ದೀವಿ ಸರ್. ಸರ್ ಬಾಳೆ ಇದೆ ಸರ್. ಬಾಳೆ ಇದೆ, ಟೊಮೊಟೊ ಇದೆ, ಮತ್ತು ಇನ್ನೂ ಸ್ವಲ್ಪ ಬೇರೆ ಬೇರೆ ಬೆಳೆಗಳು ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಈಗ ಬಾಳೆ ಒಂದು 5,000 ಗಿಡ ಹಾಕಿದ್ದೀವಿ ಸರ್. ಸ್ವಲ್ಪ ಮಳೆ ನೀರಿನ ಅಭಾವ ಆಗಿ ಸ್ವಲ್ಪ ನೀರಿನ ಕೊರತೆಯಾಗಿ ಬಾಳೆ ಸ್ವಲ್ಪ ಹೊಟ್ಟೋಯ್ತು ಸರ್. ಅಷ್ಟೇನು ಯಥೇಚ್ಛವಾಗಿ ಬರಲಿಲ್ಲ ಗೊನೆಗಳು, ನಾವು ಹೇಳ್ಕೊಂಡಂಗೆ ಬರಲಿಲ್ಲ. ಒಂದು 6 kg 8 kg ಒಳಗಡೆ ಬಂತು. ಮತ್ತು ಇದು ಒಂದು ಟೊಮೊಟೊ ಬೆಳೆನೂ ಲಾಸ್ ಆಗಿಬಿಡ್ತು ಸರ್ ಮಳೆ ನೀರಿಲ್ದೇ. ಮತ್ತು ಕಾಡಾನೆಗಳು ಜಾಸ್ತಿ ಸರ್. ನಮ್ಮದು ಕಾಡಂಚಿನ ಗ್ರಾಮ. ಹಂಗಾಗಿ ಸರ್ಕಾರ ಗಮನಕ್ಕೆ ತಗೋಬೇಕು. ಅದನ್ನು ನಾವು ಹಲವು ಬಾರಿ ಮನವಿ ಮಾಡಿದ್ದೀವಿ ಸರ್. ನೋಡೋಣ ಸರ್, ಮುಂದಿನ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ. ಒಂದು ಸರಿ ನಾವು ಅರಣ್ಯ ಸಚಿವರನ್ನೇ ಭೇಟಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ತುಂಬ ಇಂಪ್ರೂವ್ ಆಯಿತು ಸರ್. ತುಂಬ ಚೆನ್ನಾಗಿದೆ, ಅನುಕೂಲ ಆಗಿದೆ ಸರ್. ಈಗ ಇನ್ನೊಂದು ಹೌದು ಸರ್. ಈಗ 3 ಬೋರ್ ಇಲ್ಲಿದೆ, 3 ಇದೆ ಸರ್ ನನ್ನ ರನ್ನಿಂಗ್ ಬೋರ್. ಅದು ಆ 3 ಬೋರ್ಗೂ ರೀಚಾರ್ಜಿಂಗೇ ಮಾಡಬೇಕಂತ ಒಂದಕ್ಕೆ ಮಾಡಿದ್ದೀವಿ ಸರ್. 2ಕ್ಕೆ ಮಾಡೋಣ ಅಂತ ಮಾಡ್ಬೇಕು ಸರ್. ಇಲ್ಲ ಸರ್, ತುಂಬ ಚೆನ್ನಾಗಿ ಅನುಕೂಲ ಆಯಿತು ಸರ್. ಲಕ್ಷಾಂತರ ರೈತರಿಗೆ ಭಾಳ ಒಳ್ಳೆ ಮಾಹಿತಿ ನೀಡಿದಿರಿ. ಭಾಳ ತುಂಬ ಸಂತೋಷ ಆಯ್ತು ಸರ್ ಆ ವಿಚಾರದಲ್ಲಿ. ನಮಸ್ತೆ ಸರ್. ಈಗ ಪ್ರಸಾದ್ ಅವರು ನಿಮ್ಮನ್ನು ವಿಡಿಯೋ ನೋಡ್ತಿದ್ದಾರೆ ಭಾಳ ಜನ. ನಂಜನಗೂಡು ಹತ್ರ ನೀವು ಮರುಪೂರ್ಣ ಮಾಡಿದೆ ಅಂತ ಗೊತ್ತಾದ್ಮೇಲೆ ಈ ಭಾಗದ ರೈತರು ನಿಮ್ಮ ತೋಟ ನೋಡಬೇಕು, ನಿಮ್ಮ ಬೋರ್ ನೋಡಬೇಕು ಅಂತ ಭಾಳ ಆಸಕ್ತಿ ಇರ್ತದೆ. ನಿಮ್ಮನ್ನ ಸಂಪರ್ಕ ಮಾಡೋಕ್ಕೆ ವಿಳಾಸ ಸ್ವಲ್ಪ ಹೇಳ್ತೀರಾ? ಸರ್, ನಾಗೇಂದ್ರ ಪ್ರಸಾದ್ ಅಂತೇಳಿ ನನ್ನ ಹೆಸರು. ನಾನು ರೈತ ಮುಖಂಡನಾಗಿದ್ದೀನಿ. ನಂದು ನಂಬರು 9986290504 ಅಂತ. ನಮ್ಮದು ನಂಜನಗೂಡಲ್ಲಿ ವಾಸ ಇದ್ದೀವಿ. ನಂದು ಇರೋದು ಮಾಕನಪುರ ಅಲ್ರೆ ಮತ್ತು ದೇಪೇಗೌಡಪುರ ಸರ್ಕಲ್ ಬರ್ತದೆ. ಆ ಸರ್ಕಲಿಂದ ಪಕ್ಕದಲ್ಲೇ ನಮ್ಮ ಜಮೀನು. ನೀವು ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬಂದರೆ ನಾವು ರೀಚಾರ್ಜಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀವಿ. ಅನುಕೂಲ ಆಗುತ್ತೆ. ಧನ್ಯವಾದಗಳು. ಧನ್ಯವಾದ ಸರ್. ಫುಲ್ ಬೇಕಾ? 2 ನಿಮಿಷ.
ಒಂದು ನಿಮಿಷ.